ಈಗ ಅವ್ರ ಮುಂದೆ ಸವಾಲಾಗಿರೋದು ಎರಡೂ ಪಕ್ಷದ ಮುಖಂಡರನ್ನ ಒಟ್ಟಾಗಿ ಕರ್ಕೊಂಡು ಹೋಗೋದು ಒಂದು ದೊಡ್ಡ ಸವಾಲಾಗಿದೆ ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಯಾವುದೇ ಭೇದ ಭಾವ ಇಲ್ಲ, JDS ಬೇರೆ ಅಲ್ಲ, BJP ಬೇರೆ ಅಲ್ಲ, ಒಟ್ಟಾಗಿ ಒಗ್ಗಟ್ಟಾಗಿ ಯಾವುದೇ ಬೂತಲ್ಲೂ ಕೂಡ ಗೊಂದಲ ಇಲ್ಲದೆ ಕೆಲಸ ಮಾಡಿದ್ದೀವಿ. ಸುಮಾರು 30,000 ಹತ್ರ ನಾವು ಲೀಡನ್ನು ಕೊಟ್ಟಿದ್ದೀವಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಮುಂದೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲೂ ಕೂಡ ಇದೇ ಮೈತ್ರಿ ಮುಂದುವರಿಬೇಕು. ಎಲ್ಲ 5 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲೂ ಕೂಡ ನಾವು NDA ಅಭ್ಯರ್ಥಿಗಳು ಗೆಲ್ಲಬೇಕಂದ್ರೆ ಮಲ್ಲೇಶಣ್ಣವರು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿ ಜೋಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಗೆಲ್ತೀವಿ. ತಾಲೂಕ್ ಪಂಚಾಯತಿ ಕೂಡ ಹಿಂದೆ ನಾವು ಭಾರತೀಯ ಜನತಾ ಪಾರ್ಟಿ ಹೊಸದಲ್ಲಿತ್ತು, ಇವಾಗ ಮತ್ತೆ ಬರೋದು ಚುನಾವಣೆಯಲ್ಲೂ ಕೂಡ ನಾವು ಒಟ್ಟಾಗಿ ತಗೊಂಡೋಗ್ಬೇಕು. ನಮ್ಮ ಸ್ನೇಹಿತರು ಚಂದ್ರಾರೆಡ್ಡಿ ಅವರು ಹೇಳ್ತಿದ್ರು, ಮಲ್ಲೇಶಣ್ಣವರು ಇವತ್ತು ಲೋಕಸಭಾ ಸದಸ್ಯರಾಗಿರೋದು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿರೋದು, ಪ್ರತ್ಯೇಕವಾಗಿ ಕುಮಾರಣ್ಣವರು ಬೃಹತ್ ಕೈಗಾರಿಕಾ ಸಚಿವರಾಗಿರೋದು ನಮ್ಗೆ ಅದೃಷ್ಟನೇ ಸರಿ. ಇವತ್ತು ಸುಮಾರಷ್ಟು BGML ಜಮೀನು ಬಂಗಾರಪೇಟೆ ತಾಲೂಕು ಮತ್ತು KGF ತಾಲೂಕು ಸಂಬಂಧಪಟ್ಟಂತ ಜಮೀನು ಸುಮಾರು 1000 ಎಕರೆ ಇದೆ. ಈಗಾಗಲೇ 900 ಎಕರೆ ಈಗಾಗಲೇ ನೋಟಿಫಿಕೇಶನ್ ಆಗಿ ಕೈಗಾರಿಕೆ KDA ಕೊಟ್ಟಿದ್ದಾರೆ. ಒಂದು ಕೈಗಾರಿಕೆನ ಇಲ್ಲಿ ಸ್ಥಾಪಿಸಬೇಕು ಅಂತ ನಾನು ಸಂಸದರಲ್ಲಿ ಮನವಿ ಮಾಡ್ತೇನೆ. ಇವತ್ತು ನಮ್ಮ ರೈಲ್ವೆ ಖಾತೆ ಸಚಿವರಾದಂಥ ಸೋಮಣ್ಣ ಅವರಿದ್ದಾರೆ. ಸೋಮಣ್ಣವರು ನಮ್ಮ ಜಿಲ್ಲೆಗೆ ತುಂಬ ಹಳಬರು. ನಮ್ಮ ಮಲ್ಲೇಶಣ್ಣವರು ಕೂಡ ಇವತ್ತು ನಮ್ಮ ರಾಜ್ಯದವರಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಹೊಸ ಟ್ರೈನ್ ಏನು ಬೇಕು, ಹೊಸ ರೂಟ್ ಯಾವ ಬೇಕು ಅಂತ ದಯವಿಟ್ಟು ಒಂದು ಒಳ್ಳೆ ಅವಕಾಶ ಇದೆ. ಇವತ್ತು ESIಗೆ ಈಗಾಗಲೇ KDB ಕೋಲಾರಲ್ಲಿ ಜಾಗ ಗುರುತಿಸಿ ಸರ್ಕಾರ ಮಂಜೂರು ಮಾಡಿದೆ. ಇವತ್ತು ಶೋಭಾ ಕರಂದ್ಲಾಜೆ ಆ ಖಾತೆ ಸಚಿವರಾಗಿದ್ದಾರೆ, ಲೇಬರ್ ಮಿನಿಸ್ಟರ್ ಆಗಿದ್ದಾರೆ. ಒಂದು ESIನ ಕೋಲಾರಲ್ಲಿ ಸ್ಥಾಪನೆ ಮಾಡಿದ್ರೆ ಸುಮಾರಷ್ಟು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ಅಭಿವೃದ್ಧಿ ವಿಚಾರದಲ್ಲಿ ನಾವು ನಿಮಗೆ ಹೇಳ್ಕೊಡಂಗಿಲ್ಲ. ವಿದ್ಯಾವಂತರು, ಅವ್ರ ತಾಯಿ 2 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಕೆಲಸ ಮಾಡಿರೋ ಅನುಭವ ಇದೆ. ಅವ್ರ ತಂದೆಯವರು IAS ಆಫೀಸರ್ ಆಗಿ ಕೆಲಸ ಮಾಡಿರೋ ಅನುಭವ ಅವ್ರಿಗೂ ಇದೆ. ಹಾಗಾಗಿ ತಮ್ಮ ಅವಧಿನಲ್ಲಿ 5 ವರ್ಷ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಅತ್ಯಂತ ಯಶಸ್ವಿಯಾಗಿ ಡೆವಲಪ್ ಮಾಡ್ತೀರಾ ಅಂತ ಆಶಿಸ್ತಾ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ತಮ್ಮ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕು ಅಂತ ಹೇಳ್ಕೊಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ರಿಗೂ ಅನ್ಸುತ್ತಾ ಧನ್ಯವಾದ.